ಸರ್ಕಾರಗಳು ನಡೆಸುವಂಥ ಕಾಲೇಜುಗಳಾಗಲಿ ಉಳಿಕಿದ ಸಂಸ್ಥೆ ನಡೆಸುವಂಥ ಕಾಲೇಜುಗಳಾಗಲಿ ಅವೆಲ್ಲ ವೈಫಲ್ಯ ಆಗಿದ್ದಾವೆ. Guidance counselor has to be neutral, not providing employment, but telling the person which career he will be best suited. ಬರೀ ಒಂದು ಕೆಲಸ ಸಿಕ್ಕಿದ ತಕ್ಷಣ ಕರಿಯರ್ ಗೈಡೆನ್ಸ್ ಆಗೋಗುತ್ತೆ ಅನ್ನೋದೊಂದೇ ಅಲ್ಲ. ಬಟ್ ಯಾಕಂತಂದರೆ ಕರಿಯರ್ ಅಂತ ಬಂದಾಗ ಒಂದು ಮಗುದು 50ರಿಂದ 70 ವರ್ಷದವರೆಗೂ ನಾವು ಈಗ ಹೆಂಗೆ ಅಂತಂದರೆ ನಮಗೆ ಕಾಲೇಜುಗಳು ಅಂತಂದ್ರೆ ಕನಸಿನ ಬಾಗಿಲು ಅದು. ನಾನು ಕಾಲೇಜ್ಗೆ ಹೋಗಬೇಕು, ಯಾರನ್ನು ನೋಡಿದ್ರೆ ನಾನು IAS ಅಧಿಕಾರಿ ಆಗಬೇಕು, ನಾನು KS ಅಧಿಕಾರಿ ಆಗಬೇಕು, ಮತ್ತೊಂದು ಆಗಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಲೇಜ್ಗಳಲ್ಲಿ ಯಾವುದೇ ಕಾಲೇಜ್ಗಳಲ್ಲಿ ಅವು ಆ ಪರಿ ಅವ್ರಿಗೆ ಗೈಡ್ ಮಾಡೋದಿಲ್ಲ. ಅವರು ಮತ್ತೆ ಈ ಕರಿಯರ್ ಅಕಾಡೆಮಿ ಅಂಥವು ಅಲ್ಲಿ ಇದಕ್ಕೆ ಬರಬೇಕು. ಹಾಗಾದರೆ ಸರ್ಕಾರಗಳು ನಡೆಸುವಂಥ ಕಾಲೇಜುಗಳಾಗಲಿ ಉಳಿಕಿದ ಸಂಸ್ಥೆ ನಡೆಸುವಂಥ ಕಾಲೇಜುಗಳಾಗಲಿ ಅವೆಲ್ಲ ವೈಫಲ್ಯ ಆಗಿದ್ದಾವೆ. ಇಟ್ಸ್ ಅ ಫೇಲ್ಯೂರ್? No, it is not. We have to focus on the child. Magude, what is this particular child's capabilities? ಆ ಥರ ವಿ ಹ್ಯಾವ್ ಟು ದೆನ್ ಗೈಡ್ ದ ಚೈಲ್ಡ್ ಅಕಾರ್ಡಿಂಗ್ಲಿ. ಹೆಂಗೆ ನಾವು ಮಗುಗೆ ಹೇಳ್ತೀನಿ ಅವಾಗೆ ಹೇಳಿದಾಗೆ ಪ್ರಪಂಚದ ಪರಿಚಯ ಮಾಡ್ತಿರೋ ಅದ್ರ ಬಗ್ಗೆ ಇಲ್ಲಿ ಎಲ್ಲದರದ್ದು ಮಾಹಿತಿ ಕೊಡಬೇಕು. ಇವಾಗ ನಾವು ಹೇಳ್ತೀರಿ ಗೌರ್ಮೆಂಟ್ ಕಾಲೇಜ್ಗೆ ಯಾಕೆ ಹೋಗಲ್ಲ, ಬಟ್ ಇವಾಗ ನಾವು ರೂರಲ್ ಏರಿಯಾಸ್ ನೋಡಿದೆ ಎಲ್ಲರೂ ಫಸ್ಟು ಕೇಳದೆ ಅಕಸ್ಮಾತ್ ನಾವು ಪದವಿ ಕಾಲೇಜ್ಗಾಗಲಿ ಎಲ್ಲ ಆದರೆ ಅಲ್ಲಿಂದ ಸರ್ಕಾರಿ ನೌಕರಿ ಸಿಗುತ್ತೆ ಅನ್ನೋನು ಎಷ್ಟೊಂದು ಆಲೋಚನೆ ಮಾಡ್ತಾರೆ. ಯಾಕಂದರೆ ಇವಾಗ ಮೊದಲೇ ಬರೀ ಪ್ರೈವೇಟ್ ಇನ್ಸ್ಟಿಟ್ಯೂಷನ್, ಇವಾಗ ಗೌರ್ಮೆಂಟ್ ಹುದ್ದೆಗೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಎಲ್ಲರೂ ಗೌರ್ಮೆಂಟ್ ಮಾಡಿದಷ್ಟು ಎಷ್ಟು ಬೆಳವಣಿಗೆ, ಯಾಕಂದರೆ ಗೌರ್ಮೆಂಟಲ್ಲೂ ಆಪರ್ಚುನಿಟೀಸ್ ಅನ್ನೋದು ತುಂಬ ಇದೆ. ಸೊ ಒಂದೇನು ಅಂತಂದರೆ ನಾವು ಬರೀ ಒಬ್ರದೇ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾವು ಸಮಾಜ ಅಂತ ಹೆಂಗೆ ಹೇಳ್ತಿರೋ ನಾವೆಲ್ಲರೂ ಅದಕ್ಕೆ ಬಾಧ್ಯತೆ ಇದೆ ನಮಗೆ. Government can employ only 10% of the children. 90% have to find where they can get good employment. ಅದಕ್ಕೋಸ್ಕರ we have to guide them. ಕಾಲೇಜುಗಳು, ಸರ್ಕಾರ ನಡೆಸುವಂಥ ಕಾಲೇಜುಗಳು, ಸಂಘ ಸಂಸ್ಥೆಗಳು ನಡೆಸುವಂಥ ಕಾಲೇಜುಗಳು ಅಲ್ಲೇ ಫೇಲ್ಯೂರ್ ಅನ್ನೋ ಪ್ರಶ್ನೆ ಬರೋದಿಲ್ಲ. ಒಬ್ಬ ವಿದ್ಯಾರ್ಥಿ ಅಥವಾ ತಮ್ಮ ಮಗ ತನ್ನ ವ್ಯಕ್ತಿತ್ವ, ತನ್ನ ಕರಿಯರನ್ನು ಬಿಲ್ಡ್ ಮಾಡ್ಕೋಬೇಕಾದ್ರೆ ಕೇವಲ ಮಾಸ್ತರ್ಗಳದ್ದಷ್ಟೇ ಅಲ್ಲ, ವೈಯಕ್ತಿಕವಾಗಿ ಪೇರೆಂಟ್ಸು ಕೂಡ ಅದ್ರ ಬಗ್ಗೆ ಲಕ್ಷ್ಯ ಕೊಡಬೇಕು. ಅದ್ರ ಜೊತೆಗೆ ಆ ಹುಡುಗರನ್ನ ನಾವು ಆ ಉನ್ನತ ಮಟ್ಟಕ್ಕೆ, ಆ ವಿಚಾರಧಾರೆಗೆ ಸೂಟ್ ಆಗುವಂಗೆ ನಮ್ಮ ಇವನ್ನ ಹೇಳಬೇಕು, ನಮ್ಮ ಭಾವನೆಗಳನ್ನು ಹೇಳಬೇಕು, ದಾರಿ ತೋರಿಸ್ಬೇಕು ಅಂತ ಡಾಕ್ಟರ್ ಖ್ವಾಜಾ ಅಲಿ ಅವರು ಈ ಪ್ರಶ್ನೆಗೆ ಉತ್ತರ ಕೊಟ್ಟರು. ಇವತ್ತಿನ ದಿನದಲ್ಲಿ ಹೆಂಗಾಗಿಬಿಟ್ಟಿದೆ ಅಂತಂದರೆ ಭಾಳ ಸಲ ನಾವು ಇದು ಮಾಡ್ತೀವಿ, ಅಂದರೆ ಭಾಳ ಕಡೆ ನೋಡ್ತಾ ಇದ್ದೀವಿ. ಇವತ್ತು ಏನಂದರೆ ಕರಿಯರ್ ಗೈಡೆನ್ಸ್ ಅಂತ ಹೇಳಿ ಒಂದು ಬೋರ್ಡ್ ಹಾಕ್ಕೊಂಡು ನಾವು ನಿಮಗೆ ಮಾರ್ಗದರ್ಶನ ಕೊಡ್ತೀವಿ, ನಮ್ಮದು ಮಾರ್ಗದರ್ಶಿ ಅಂತ ಹೇಳ್ತಾರೆ. ಇವತ್ತು ದೊಡ್ಡ ದೊಡ್ಡ ಕಂಪನಿಗಳ ಜೊತೆ ನಾನು ನಿಮಗೆ ಎಂಪ್ಲಾಯೀಸನ್ನು ಕೊಡ್ತೀನಿ ಅಂಥೇಳಿ ಕರಿಯರ್ ಗೈಡೆನ್ಸ್ ಫೀಸ್ ಜೊತೆಗೆ ನಿಮಗೆ ಎಂಪ್ಲಾಯ್ಮೆಂಟ್ ಕೊಡಿಸ್ತೀನಿ ಅಂಥೇಳಿ ದುಡ್ಡನ್ನು ತೊಗೊಳ್ತಾರೆ. ಅಂದ ಮಾತ್ರಕ್ಕೆ ಈ ಗೈಡೆನ್ಸ್ ಅಕಾಡೆಮಿಗಳು, ಭಾಳ ಗೈಡೆನ್ಸ್ ಅಕಾಡೆಮಿಗಳು ಮತ್ತು ಕಂಪ್ನಿಗಳ ಮಧ್ಯೆ ಏನಾದರೂ ಹಣಕಾಸಿನ ಒಪ್ಪಂದ ಆಗಿರುತ್ತಾ ಅಂತ ರೆಸ್ಟ್ ಆಫ್ ದ ಪೀಪಲ್ ಗೊತ್ತಾಗಬೇಕಲ್ಲ. ಕರೆಕ್ಟ್. ಗೈಡೆನ್ಸ್ ಕೌನ್ಸಿಲರ್ ಹ್ಯಾಸ್ ಟು ಬಿ ನ್ಯೂಟ್ರಲ್, ನಾಟ್ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್, but telling the person which career he will be best suited, depending on the individual's capabilities, what he can do, what he cannot do, what are the opportunities available. Every child has got some capabilities which are different. Everybody cannot be a software engineer, everybody cannot be a doctor. So we have to help them to find out what is the strength, and that is what we do by careful analysis of each individual child. ಇದರಲ್ಲಿ ನಾವು ಏನು ಹೇಳಬೇಕು ಅಂತಂದರೆ ಕರಿಯರ್ ಗೈಡೆನ್ಸ್ ಅಂದ ತಕ್ಷಣ ಬರೀ ಒಂದು ಹುದ್ದೆ ಸಿಗೋದಲ್ಲ, ಅಲ್ಲಿ ಒಂದು ಮಗುದು ಕೌಶಲ್ಯಗಳ ಬೆಳವಣಿಗೆ ಬಗ್ಗೆನೂ ನಾವು ಕಾಳಜಿ ಕೊಡ್ತೀರಿ. ಅವರಲ್ಲಿ ಆಸಕ್ತಿ ಏನು, ಚಟುವಟಿಕೆಗಳಿಗೆ ಏನು ಮಾಡ್ತಾರೆ, ಮತ್ತು ಅವರು ಇವಾಗ ಹಣ ಸಂಪಾದನೆ ಮಾಡೋದಾಗಲಿ ಎಷ್ಟು ಮಟ್ಟಿಗೆ ಅವರು ಅದನ್ನು ತಿರ್ಗಾ ಕೊಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ವಿಚಾರ ಮಾಡ್ತೀರಿ. ಬರೀ ಒಂದು ಕೆಲಸ ಸಿಕ್ಕಿದ ತಕ್ಷಣ ಕರಿಯರ್ ಗೈಡೆನ್ಸ್ ಆಗೋಗುತ್ತೆ ಅನ್ನೋದೊಂದೇ ಅಲ್ಲ. ಬಟ್ ಯಾಕಂತಂದರೆ ಕರಿಯರ್ ಅಂತ ಬಂದಾಗ ಒಂದು ಮಗುದು 50ರಿಂದ 70 ವರ್ಷದವರೆಗೂ ನಾವು ಯೋಚನೆ ಮಾಡಬೇಕಾಗತ್ತೆ. ಬರೀ ಒಂದು ಕೆಲಸ ಎಲ್ಲ ಹುದ್ದೆ ಸಿಕ್ಕಿ ಒಂದು ಸಂಬಳ ಸಿಗೋವರೆಗೂ ಮಾತ್ರ ಅಲ್ಲ. ಸೊ ಅದಕ್ಕೆ ನಾವು ಅದ್ರ ಬೇರೆ ಬೇರೆ ರೀತಿನೂ ನೋಡ್ತೀರಿ. ಬರೀ ಒಂದು ಕೆಲಸ ಸಿಗಿದವರೆಗೂ ಅಂತ ಮಾತ್ರ ಯೋಚನೆ ಮಾಡಲ್ಲ.
ಕರಿಯರ್ ಗೈಡೆನ್ಸ್ ಸಂಸ್ಥೆಗಳು ಕೇವಲ ನೌಕರಿ ಹಚ್ಚೋದಕ್ಕೆ ಅಂತಲ್ಲ, ಹುಡುಗರನ್ನ ವ್ಯಕ್ತಿತ್ವ, ಅವ್ರದ್ದು ಪರ್ಸನಾಲಿಟಿ ಡೆವಲಪ್ಮೆಂಟ್ಗೂ ಕೂಡ ಇದಾಗುತ್ತೆ. ಕೇವಲ ದುಡ್ಡು ಕಾಸು, ಡಿಗ್ರಿ ಮುಗಿದ ಕೂಡಲೇ ಕರಿಯರ್ ಅಕಾಡೆಮಿ ಅಲ್ಲಿ ಹೋಗೋದು, ಅದನ್ನು ನೌಕರಿ ತೊಗೊಳ್ಳೋದು ಅಂತಲ್ಲ, ಅವ್ರ ಬದುಕಿನ ಉದ್ದಕ್ಕೂ ಅವ್ರದ್ದು ವ್ಯಕ್ತಿತ್ವನ ಕಾಪಾಡೋದು ಕೂಡ ಕರಿಯರ್ ಗೈಡೆನ್ಸ್ದು ಕರ್ತವ್ಯ ಆಗಿರುತ್ತೆ. ಆಮೇಲೆ ಯಾವುದೇ ಕಂಪನಿಗಳ ಜೊತೆ ಇವ್ರದ್ದು ಒಪ್ಪಂದ ಆಗಿರೋದಿಲ್ಲ. ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ತಾನು ಆಯ್ಕೆ ಮಾಡಬೇಕಾದ್ರೆ ಇದ್ರ ಬಗ್ಗೆ ಆಯ್ಕೆ ಮಾಡಿಕೊಳ್ಳುವಂತಹ ಕಂಪನಿಗಳ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಇದು ಕೇವಲ ಇದರದ್ದು ನೌಕರಿ ಸಂಬಳ ಸಲುವಾಗಿಲ್ಲ, ಇದು ತಮ್ಮ ವ್ಯಕ್ತಿತ್ವದ ಸಲುವಾಗಿ ಅಂಥೇಳಿ ಡಾಕ್ಟರ್ ಅಲಿ ಖ್ವಾಜಾ ಅವರು ತಮ್ಮ ಅಭಿಪ್ರಾಯನ ಈ ಪ್ರಶ್ನೆಗೆ ವ್ಯಕ್ತಪಡಿಸಿದರು.